ಎಲ್ಲರಿಗೂ ನಮಸ್ತೆ. ನೀವು ನೋಡ್ತಿದ್ದೀರಾ ಸಲಾಂ ಸೈನಿಕ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಅಂತ ಹೇಳ್ತಾ, ಇವತ್ತಿನ ಒಂದು ವಿಡಿಯೋದಲ್ಲಿ RRB ಅಂದರೆ ರೈಲ್ವೆ ರಿಕ್ರೂಟ್ಮೆಂಟ್ ಬೋರ್ಡ್ ಕಡೆಯಿಂದ ಟೆಕ್ನಿಷಿಯನ್ ವೇಕೆನ್ಸೀಸ್ ಖಾಲಿದೆ ಅಂತ ಒಂದು ಶಾರ್ಟ್ ನೋಟಿಫಿಕೇಷನ್ ಆಗಿರುವಂಥದ್ದು. ಇಲ್ಲಿ ನೋಡ್ತಾ ಇರ್ಬೋದು ಡೇಟ್ ಯಾವ ರಿಲೀಸ್ ಆಗಿದೆ ಈ ನೋಟಿಫಿಕೇಷನ್. ನ್ಯೂ ಡೆಲ್ಲಿ ಡೇಟೆಡ್ 10/6/2025 ಇದು ರಿಲೀಸ್ ಆಗಿರುವಂಥದ್ದು ಈ ನೋಟಿಫಿಕೇಷನ್. ಇಲ್ಲಿ ನೋಡ್ತಾ ಇರ್ಬೋದು CEN ಫಾರ್ 6,374 ವೇಕೆನ್ಸೀಸ್ ಖಾಲಿದೆ. ಇನ್ನು ಟೆಕ್ನಿಷಿಯನ್ಸ್ 51 ಕ್ಯಾಟಗಿರೀಸಲ್ಲಿ ಒಂದು 6,374 ಪೋಸ್ಟ್ ಖಾಲಿದೆ ಅಂತ ಹೇಳ್ತಿದ್ದಾರೆ. ಹಾಗೆಯೇ ಟೆಕ್ನಿಷಿಯನ್ ಗ್ರೇಡ್ 3, ಹಾಗೆಯೇ ಸಿಂಗಲ್ ಆ್ಯಂಡ್ 4 ಇನ್ನು ಟೆಕ್ನಿಷಿಯನ್ ಗ್ರೇಡ್ 3 ಟೆಲಿಕಮ್ಯುನಿಕೇಷನ್ಸ್ ಒಂದು ಇದರಲ್ಲಿ ಖಾಲಿ ಇರುವಂಥದ್ದು ಪೋಸ್ಟು. ಈ ಹಿಂದೆ ಬಾರಿ ನೋಡಿದಾಗ ಎಜುಕೇಷನ್ ಕ್ವಾಲಿಫಿಕೇಷನ್ ಇದರಲ್ಲಿ ಏನು ಕೊಟ್ಟಿಲ್ಲ, ಪರ್ಟಿಕ್ಯುಲರಾಗಿ ಯಾವುದೇ ಥರ ಡೇಟ್ ಮೆನ್ಷನ್ ಮಾಡಿಲ್ಲ ಅಪ್ಲಿಕೇಶನ್ ಯಾವ ಸ್ಟಾರ್ಟ್ ಆಗುತ್ತಂತ. ಹಾಗೆಯೇ ನಾವು ಹಿಂದಿನ ನೋಟಿಫಿಕೇಷನ್ ನೋಡೋದಾದರೆ ಎಜುಕೇಷನ್ ಬಂದು SLC ಜೊತೆಗೆ ITI ಮುಗಿದಿರಬೇಕು ಅಥವಾ ಡಿಪ್ಲೊಮಾ ಆಗಿರಬೇಕಂತ ಇತ್ತು. ಸೊ ಅದೇ ರೀತಿ ಇಲ್ಲೂ ಸಹ ಆ ಒಂದು ಪ್ರೊಸೀಜರ್ ಫಾಲೋ ಆಗುತ್ತೆ. ಹಾಗೆಯೇ ಏಜ್ ಲಿಮಿಟ್ ಬಂದು 18ರಿಂದ 36 ಅಂದರೆ ಗ್ರೇಡ್ 3ಗೆ. ಸೊ ಟೆಕ್ನಿಷಿಯನ್ ಗ್ರೇಡ್ 2ಗೆ 18ರಿಂದ 33 ವಯಸ್ಸಿನ ಮಟ್ಟ ಅಪ್ಲಿಕೇಶನನ್ನು ಸಲ್ಲಿಸ್ಬೋದು. ಹಾಗೆಯೇ ಇನ್ನು DD ಗೌರ್ಮೆಂಟ್ ಫೀಸ್ ಎಷ್ಟಿರುತ್ತೆ ಅನ್ನೋದಾದರೆ OBC ಜನರಲ್ ಅವ್ರಿಗೆ 500 ಇರುತ್ತೆ. ಹಾಗೆಯೇ SC ST ಮತ್ತು ವುಮೆನ್ಸ್ಗೆ 250 ಇರುತ್ತೆ. ಹಾಗೆಯೇ ಇಲ್ಲಿ ನೀವು ಪೋಸ್ಟು ನಿಮ್ಮ ಫೋನನ್ನು ಈ ರೀತಿ ಮಾಡಿ ನೋಡಿದಾಗ ಇಲ್ಲಿ ನೋಡ್ತಾ ಇರ್ಬೋದು ಎಷ್ಟು ಪೋಸ್ಟು ಖಾಲಿದೆ ಅಂತ ನೋಡ್ಬೋದು. ಇಲ್ಲಿ ನಮ್ಮ ಕರ್ನಾಟಕದ SWR ಅಂದರೆ ಸೌತ್ ವೆಸ್ಟರ್ನ್ ಝೋನ್ನಲ್ಲಿ ಎಷ್ಟು ಪೋಸ್ಟ್ ಖಾಲಿದೆ ಅಂತ ನೋಡ್ಬೋದು ಇಲ್ಲಿ. ಮತ್ತು ಯಾವ ಒಂದು ಇದರಲ್ಲಿ 51 ಕ್ಯಾಟಗಿರಿಯಲ್ಲಿ ವೇಕೆನ್ಸೀಸ್ ಖಾಲಿ ಇದೆ ಅಂತ. ಹಾಗೆಯೇ ಇಲ್ಲಿ ನೋಡ್ಬೋದು ನಂಬರ್ ಆಫ್ ಪೋಸ್ಟು ಟೋಟಲ್ ಎಷ್ಟಿದೆ ಅಂತ 6,374. ಇದು ಯಾವುದೇ ಥರ ಫೇಕ್ ನೋಟಿಫಿಕೇಷನ್ ಅಲ್ಲ, ಒಂದು ಶಾರ್ಟ್ ನೋಟಿಫಿಕೇಷನ್. ಅಂದರೆ ಅಫಿಷಿಯಲ್ ನೋಟಿಫಿಕೇಷನ್ ಆಗೋದಕ್ಕಿಂತ ಮುಂಚೆ ಒಂದು ಶಾರ್ಟ್ ನೋಟಿಫಿಕೇಷನ್ ರಿಲೀಸ್ ಮಾಡ್ತಾರೆ. ಆ ಒಂದು ನೋಟಿಫಿಕೇಷನಲ್ಲಿ ಮೆನ್ಷನ್ ಆಗಿರುವಂಥದ್ದು SWR ಅಲ್ಲಿ ಎಷ್ಟೆಷ್ಟು ಪೋಸ್ಟು ಯಾವ ಒಂದು ಪೋಸ್ಟ್ಗೆ ಖಾಲಿ ಇದೆ ಅಂತ ಕೊಟ್ಟಿರುವಂಥದ್ದು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿರೋ ಲೈಕ್ ಮಾಡಿ, ಹಾಗೆಯೇ ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಕೊಡೋದನ್ನು ಮರಿಬೇಡಿ ಅಂತ ಪ್ರತಿಯೊಂದು ಅಪ್ಡೇಟ್ ಮಾಡ್ತಿರ್ತೀವಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಶೇರ್ ಮಾಡಿ ಅಂತ ಹೇಳ್ತಾ, ಜೈ ಹಿಂದ್, ವಂದೇ ಮಾತರಂ.